Cafe, Ravin's Cafe. ನಮ್ಮ ನೆನಪೆಲ್ಲ ಸ್ಪಾಯ್ಲ್ ಆಗಿಬಿಡತ್ತೆ. ನನಗೆ ಮತ್ತೆ ಕೆಟ್ಟ ಹೆಸರು ಬರುತ್ತೆ. ನಿನ್ನ ಬಾಳ್ಸೋದ್ರಲ್ಲೂ ಸೋತೆ, ಮಾತಲ್ಲೂ ಸೋತೆ. ಶರಬ್ ವೈಭವ್, ಇದರಲ್ಲಿ ಸೋಲೋದು ಗೆಲ್ಲೋದು ಏನಿದೆ? ನಾವೆಲ್ಲರೂ ಒಟ್ಟಿಗೆ ಒಂದೇ ದೋಣಿಯಲ್ಲಿ ಪಯಣ ಮಾಡ್ತಿದ್ದೀವಿ. ಆ ಪ್ರಯಾಣ ಸುಖಕರವಾಗಿರಬೇಕು, ಎಲ್ಲರೂ ದಡ ಸೇರಬೇಕು ಅಷ್ಟೇ. ಕಾಲಗಳು ಮಾಸಗಳು ಬದಲಾದ ಹಾಗೆ ಮನಸ್ಸುಗಳು ಬದಲಾಗತ್ತೆ ವೈಭವ್. ನೀವು ಎಷ್ಟೋ ಸಲ ಹೇಳಿದ್ದೀರ ಅಮ್ಮ ಕೂಡ ಬದಲಾಗ್ತಾರೆ ಅಂತ. ಆ ಬದಲಾವಣೆಗೆ ನಾವು ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಡ್ಬೇಕಲ್ವಾ? ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವಿಬ್ರು ದೂರ ಆಗ್ತಿದ್ದೀವಿ. ನಗ್ನಗ್ತಾ ಕಳಿಸ್ಕೊಡ್ಬೇಕಾಗಿರೋದು ನಿಮ್ಮ ಧರ್ಮ. ಕರುಣ ಪ್ಲೀಸ್. ಆಟೋ ಬಂತು ನೋಡಿ. ಇನ್ನೊಂದ್ಸಲಿ ಯೋಚನೆ ಮಾಡು ಕರುಣ. ಕರುಣ See you. Bye. ಸಲಿಗೆಯ ಬಯಕೆ ಏಕು ಅರಿಯೇ ಎಂದು ಇರದ ಅಂಜಿಕೆಯೊಂದು ನನ್ನ ಕಾಡಿದೆ. ಪ್ರೀತಿ ನೀಡು ನಲಿವೆ, ತುಸು ಪ್ರೀತಿ ನೀಡು ನಲಿವೆ. ಹಾಳಾದ ಸ್ಟ್ರೈಕು ಇವತ್ತೇ ಒಕ್ಕಿಸ್ಕೋಬೇಕಾ? ಈಗೋದ ಹುಡುಗ ಬೇಗ ಬಂದ್ಬಿಟ್ನಾ? ಎಲ್ಲೋದ ಈ ಕಾರ್ತಿಕ್? ಅಯ್ಯೋ ಎಮ್ಮರಿ ಬಂದ್ಬಿಡ್ರಲ್ಲಪ್ಪ, ಏನು ಮಾಡೋದು? ಹಾಂ ಏನಮ್ಮ ಇಷ್ಟು ಬೇಗ ಬಂದ್ಬಿಟ್ಟೆ? ಎಲ್ಲಿ ನೆಗೆದ್ಬಿಟ್ಟು ಸತ್ತ ಅವನು? ನೀವ್ಯಾಕೆ ಇಲ್ಲಿದ್ದೀರಾ? ತಿಂಡಿ ಆದ್ಮೇಲೆ ರೂಮ್ಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ವಾ? ಅವನೆಲ್ಲೋದ? ನಿಮ್ಮನ್ನ ಇಲ್ಲಿ ಕೂರಿಸ್ಬಿಟ್ಟು ಬೀಗ ಹಾಕೊಂಡು. ಅದು ಗಂಟ್ಲು ಒಣಗ್ತಾ ಇತ್ತು, ORS ತಗೊಂಬ ಅಂತ ನಾನೇ ಮೆಡಿಕಲ್ ಶಾಪ್ ಕಳಿಸ್ಕೊಟ್ಟೆ. ORS ಹೋಗ್ತಾ ಬರ್ತಾ ಕುಡಿಯೋದಕ್ಕೆ ಅದೇನು ಜ್ಯೂಸ್ ಅನ್ಕೊಂಡ್ರಾ? ಆಹಾ, ಬೆಣ್ಣೆ ಮಸಾಲೆ ಕೇಸರಿ ಬಾತು. ತಾತ, ಡೋರ್ ಓಪನ್ ಆಗಿದೆ. ಬಾರೋ ಇಲ್ಲಿ.
ಏನೋ ಇದು? ಅಕ್ಕ ಅದು ಕೊಡೋ ಇಲ್ಲಿ, ಕೊಡೋ ಇಲ್ಲಿ. ಏನೋ ಇದು? ಏನೋ ಇದು? ಬೆಣ್ಣೆ ಮಸಾಲೆ ಅಕ್ಕ. ಓ, ಏನೋ ಇದು? ಕೇಸರಿ ಬಾತ್ ಅಕ್ಕ. ಯಾರಿಗೆ ತಂದೆ? ನಿಜ ಹೇಳು, ಯಾರಿಗೆ ತಂದೆ? ಆ ಹುಡುಗನ ಮೇಲೆ ಯಾಕಮ್ಮ ರಕ್ತಿಯ? ನೀನಿಟ್ಟಿದ್ದ ಚಿತ್ರಾನ್ನ ಹಳಸಿ ಗಬ್ನಾರ್ತಿತ್ತು. ಅದಕ್ಕೆ ನನ್ನ ದುಡ್ಡಲ್ಲಿ ನಾನೇ ತರುತ್ತೆ. ಏನು ತಪ್ಪು? ಏನ್ ತಪ್ಪ? ತಪ್ಪು ನಿಮ್ದಲ್ಲ ಸ್ವಾಮಿ. ನಿಮ್ದೇ ಕಾಸು, ನಿಮ್ದೇ ದುಡ್ಡು, ನಿಮ್ದೇ BP, ನಿಮ್ದೇ ಶುಗರು. ಕೇಸರಿ ಬಾತಾದ್ರೂ ತಿನ್ನಿ, ಲಾಡುನಾದ್ರೂ ತಿನ್ನಿ, ಹೋಳಿಗೆನಾದ್ರೂ ತಿಂದು ನೆಗದ್ ಬಿದ್ದಿ ಸಾಯ್ರಿ, ನಾನೇನು ಕೇಳೋದಿಲ್ಲ. ನಾಳೆ ನನ್ ಗಂಡ ಬಂದು ನನ್ನನ್ನು ಕೇಳ್ತಾನಲ್ಲ, ನಮ್ಮಪ್ಪ ಹೇಗ್ ಸತ್ತ, ಯಾಕೆ ಸತ್ತ ಅಂತ, ಅದಕ್ಕೆ ನಾನೇನು ಉತ್ತರ ಕೊಡ್ಲಿ? ಏಯ್, ನಿನ್ ಕೆಲ್ಸ ಏನೋ? ಯಾವ್ದಕ್ಕೋ ನಿನ್ ಸಂಬಳ ಕೊಡೋದು? ಬೆಳಿಗ್ಗೆಯಿಂದ ಈ ಮುತ್ಕನ್ ನೋಡ್ಕೊಂಡು ಇವ್ನ್ ಚಾಕ್ರಿ ಮಾಡ್ಕೊಂಡಿರೋದಕ್ಕೆ ತಾನೇ? ಅದು ಈ ಮುತ್ಕಪ್ಪನ ಒಬ್ಬನೇ ಬಿಟ್ಟು ಬೀಗ ಹಾಕೊಂಡು ಎಲ್ಲ ಹೋಗಿದ್ದೆ? ಬಿದ್ದು ಕೈ ಕಾಲ್ ಮುರಿದು ತಲೆ ಹೊಡೆದಿದ್ರೆ ಯಾರೋ ಜವಾಬ್ದಾರಿ? ಈ ಕೆಲ್ಸಕ್ಕೆ ಸೇರಕ್ ಮುಂಚೆ 1000 ಸರಿ ಬಡ್ಕೊಂಡೆ. ಈ ಅಪ್ಪನ್ಗೆ 300-400 ಶುಗರ್ ಲೆವೆಲ್ ಇದೆ. ಕೇಸರಿ ಬಾತ್ ತಿನ್ಸಿ ಸಾಯಿಸ್ತೀಯೇನೋ? ಸಾರಿ ಅಕ್ಕ, ನನಗೆ ಗೊತ್ತಿರಲಿಲ್ಲ. ಸಾರಿ ಗಿರಿ ಕೇಳ್ಕೊಂಡು ನನ್ನ ಮುಂದೆ ನಿಂತ್ಕೊಂಡು ತಾಳ್ಮೆ ಪರೀಕ್ಷೆ ಮಾಡಬೇಡ. ನಿನ್ ಕೆಲಸ ನನಗೆ ಬೇಕಾಗಿಲ್ಲ. ಹೋಗ್ತಾ ಇರು, ಹೋಗ್ತಾ ಇರು. ಅಕ್ಕ ಸರಿ, ನಿಮ್ಮಿಷ್ಟ ಅಕ್ಕ. ನನ್ನ ಸಂಬಳ ಕೊಟ್ಬಿಡಿ, ನಾನು ಹೋಗ್ತೀನಿ. ಸಂಬಳ ಬೇಕಾ? ಸಂಬಳ? ಯಾಕಕ್ಕ ಹೊಡಿತೀರಾ? ನಾನೇನು ತಪ್ಪು ಮಾಡಿದೆ? ಸೀಮಾ, ನಿನಗೆ ಅವನ ಕೆಲಸ ಇಷ್ಟ ಅಲ್ಲ ಅಂತಂದರೆ ಅವನ ಸರ್ವಿಸ್ ಎಷ್ಟಿದೆ ಅಷ್ಟಿನ ಲೆಕ್ಕ ಹಾಕಿ ಅವನ ಸಂಬಳ ಕೊಟ್ಬಿಡು. ಅವನ್ ಮಾಡಿರೋ ಗನಂದಾರಿ ಕೆಲಸಕ್ಕೆ ಸಂಬಳ ಕೊಡ್ಬೇಕಾ? ಏನೋ ನೋಡ್ತಾ ಇದ್ಯಾ? ಹೇಳಿದ್ದು ಕೇಳ್ತಿಲ್ವಾ? ಸಂಬಳನೂ ಇಲ್ಲ, ಗಿಂಬಳನೂ ಇಲ್ಲ. ಹೋಗ್ತಾ ಇರೋ. 17 ದಿನ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಅಕ್ಕ. ನಾನು ಹೊಟ್ಟೆ ಮೇಲೆ ಹೊಡಿಬೇಡಿ. ನಮ್ಮ ಮನೆ ಪರಿಸ್ಥಿತಿನೂ ಒಂಚೂರು ಸರಿಗಿಲ್ಲ. ದಯವಿಟ್ಟು ನನ್ನ ಸಂಬಳ ಕೊಟ್ಬಿಡಿ, ನಾನು ಹೊಟ್ಟೋಗ್ತಿರ್ತೀನಿ. ಹೇಳಿದ ಅರ್ಥ ಆಗಿಲ್ವೇನೋ? ಹೋಗೋ. ಅಕ್ಕ ಅಕ್ಕ ಬೇಡಮ್ಮ, ಅಕ್ಕ. ಬೇಡ. ಹಾಕೊಳ್ಳೋ ಚಪ್ಲಿ, ಹಾಕೊಳ್ಳೋ. ಅಕ್ಕ ಬಿಡಿ ಅಕ್ಕ, ನಾನು ನೋಡಿ ಆಮೇಲೆ. ಮಾಡೋ ತಪ್ಪಲ್ಲ ಮಾಡಿ ನನಗೆ ಆವಾಜ್ ಆಗ್ತೀಯಾ? ನಡಿಯೋ. ಅಕ್ಕ ಬಿಡಿ ಅಕ್ಕ. ಅಕ್ಕ ಬಿಡಿ ಅಕ್ಕ. ಅಕ್ಕ ತಿನ್ನ ಗತಿ ಇಲ್ಲ ಅಂದ್ರೆ ಭಿಕ್ಷೆ ಬೇಡು. ನಮ್ ಪ್ರಾಣ ಯಾಕೆ ತಿಂತೀಯ? ಅಕ್ಕ ಅಣ್ಣ 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 ಹೊಡಿಬಿಡಿ. ಅಕ್ಕ ಕಾರ್ತಿ, ಏನಾಯ್ತು? ಯಾಕೆ ಈ ಹುಡುಗನ ಹಾಗೆ ಹೊಡಿತಾ ಇದ್ದೀರಾ? ಏನಾಯ್ತು? ಹಾಸಿಗೆ ಹಿಡ್ದಿರೋ ನಮ್ಮ ಮಾವನ್ನ ನೋಡ್ಕೊಳ್ಳೋಕೆ ಕೇರ್ ಟೇಕರ್ ಆಗಿ ಬಂದ. 15,000 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದೆ. ತಗೊಳ್ಳೋ ಸಂಬಳಕ್ಕೆ ನೀ ಅಂತ ಕೆಲಸ ಮಾಡೋದು ಬೇಡ್ವಾ? ಕೆಲ್ಸಕ್ಕೆ ಹೋಗಿದ್ದವಳು ನಾನು ಏನೋ ರೋಡಲ್ಲಿ ಸ್ಟ್ರೈಕು ಅಂತ ವಾಪಸ್ ಬಂದೆ. ಆ ಮುತ್ಕಪ್ಪನ ಒಬ್ಬನೇ ಬಿಟ್ಟು ಬೀಗ ಹಾಕೊಂಡು ಎಲ್ಲೋ ಎಸ್ಕೇಪ್ ಆಗಿದ್ದಾನೆ. ಆ ಯಪ್ಪನ ಜೀವಕ್ಕೆ ಏನಾದ್ರು ಅಪಾಯ ಆದ್ರೆ ಯಾರೀ ಜವಾಬ್ದಾರರು?
ಕೇಳಿದ್ರೆ ನನ್ನೇ ದಬಾಯಿಸ್ತಾನೆ. ನಾನೇನು ದಬಾಯಿಸ್ಲಿಲ್ಲ, ಸಂಬಳ ಕೊಡಿ ಅಂತ ಕೇಳಿದೆ ಅಷ್ಟೇ. ಸುಳ್ಳು ಹೇಳಿದ್ರೆ ನಾಲಿಗೆ ಸೀಳಿ ಬಿಡ್ತೀನಿ. ಹೊಡಿಬೇಡಿ. ಕಾರ್ತಿಕ್, ನೀನು ಹೋಗಿ ಆಟೋವರೆಗೂ ಅಕ್ಕ, ಹೋಗು. ಓ, ನಿನಗೆ ಪರಿಚಯದನೇನಾ? ಹೌದು. ನೀವು ತಿಳ್ಕೊಂಡಿರೋ ಅಷ್ಟು ಬೇಜವಾಬ್ದಾರಿ ಹುಡುಗ ಅಲ್ಲ. ತುಂಬಾ ಜವಾಬ್ದಾರಿ ಇರುವಂತ ಹುಡುಗ. ಎಲ್ಲೋ ಏನೋ ತಪ್ಪಾಗಿದೆ. ಅವನ ಕಡೆಯಿಂದ ಏನೇ ತಪ್ಪಾಗಿದ್ರು ಅವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಮಾಡ್ತೀನಿ ಆ ಮುತ್ತಪ್ಪನ್ಗೆ. ಸರಿಯಾಗಿ ಕಣ್ಣೊರೆಸ್ಕೊ ಅಂದ. ಅಕ್ಕ, ನಿನ್ ಕೈ ಮುಗಿತೀನಿ, ಈ ವಿಷಯನ ಅಪ್ಪ ಅಮ್ಮಂಗೆ ಹೇಳ್ಬೇಡ ಅಕ್ಕ, ಪ್ಲೀಸ್. ಓಹೋ, ಯಾವ ವಿಷಯನಪ್ಪ? ಅಕ್ಕ, ತಮಾಷೆ ಮಾಡ್ಬೇಡ ಅಕ್ಕ, ನಂಗೆ ಮೊದ್ಲೇ ಭಯ ಆಗ್ತಿದೆ. ನಿಮಗ್ ಭಯ ಬೇರೆ ಆಗ್ತಿದ್ಯೋ? ಅಕ್ಕ, ನೀನ್ ಕಾಲಕ್ ಬೇಕಾದ್ರೂ ಬೀಳ್ತೀನಕ್ಕ, ನಂಗೆ ಟೆನ್ಷನ್ ಕೊಡ್ಬೇಡ. ಈ ಟೆನ್ಷನ್ ಭಯ ಎಲ್ಲ ಅಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕಾದ್ರೆ ಇರ್ಲಿಲ್ವಾ? ಇತ್ತು ಅಕ್ಕ, ಅದನ್ನೆಲ್ಲ ನಿಂಗೆ ಡೀಟೇಲ್ ಆಗಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಮೊದಲು ನಿನ್ನ ಮನೆಯೊಳಗೆ ಹೋಗಕ್ಕ. ಇಬ್ರು ಹೋದ್ರೆ 108 ಪ್ರಶ್ನೆ ಕೇಳ್ತಾರೆ. ಬೇಡ, ನೀನು ಮೊದಲು ಹೋಗು, ನಾನು ಆಮೇಲೆ ಬರ್ತೀನಿ. ಮತ್ತೆ ಲಗೇಜು? ಪರವಾಗಿಲ್ಲ, ನೀನು ಹೋಗು. ನಿಂತ್ಕೋ. ಕಾಲೇಜ್ ಬ್ಯಾಗ್ ಎಲ್ಲಿ ಅಂತ ಅಪ್ಪ ಅಮ್ಮ ಕೇಳಿದ್ರೆ ಏನು ಹೇಳ್ತೀಯಾ? ಅದು ಫ್ರೆಂಡ್ ಮನೇಲೆ ಮರ್ತಿದ್ದೀನಿ ಅಂತ ಹೇಳ್ತೀನಿ. ಸರಿ. ಅಮ್ಮ, ಅಪ್ಪ, ಅಮ್ಮ. ಕರುಣ, ಏನ್ ಮಗಳ ಇದು ಇದ್ದಕ್ಕಿದ್ದಾಗೆ? ಹೇಗಿದೆ ಪುಟ್ಟ? ಚೆನ್ನಾಗಿದೆ. ರೀ ರೀ, ಇಲ್ಲಿ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಲ್ಲಿ ನೋಡಿ. ಅರೆ ಕರುಣ, ಏನ್ ಕಂದ ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ಏ, ಏನೋ ಇವತ್ತು
ಎಷ್ಟು ಬೇಗ ಕಾಲೇಜಿಂದ ಬಂದ್ಬಿಟ್ಟಿದ್ಯಾ? ಅದು ಮಗಳೆ ಅವ್ರ ಮೇಷ್ಟ್ರು ರಜೆ ಹಾಕ್ಬಿಟ್ಟಿದ್ರಂತೆ, ಅದಕ್ಕೆ ಕೇಳದೆ ಹೊಡ್ ಬಂದ್ಬಿಡಿಯಾರೆ. ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲಮ್ಮ. ಮೇಷ್ಟ್ರು ಬರ್ಲಿ ಬರ್ದೆ ಹೋಗ್ಲಿ ನಮ್ಮನ್ನಂತೂ ಬಿಡ್ತಿರ್ಲಿಲ್ಲ. ಹೌದೌದು. ಅಲ್ಲ ಪುಟ್ಟ, ನಿನ್ನೆ ಹಬ್ಬಕ್ಕೆ ಬಾ ಅಂತ ಅಷ್ಟೊಂದು ಕರೆದ್ರು, ಇವತ್ತು ಬಂದಿದೆಯಲ್ಲ. ಹೌದು, ವೈಭವ್ ಎಲ್ಲಿ? ಏ ಯಶೋಧ, ಏನೇ ನಿನ್ಗೆ ಅಷ್ಟು ಬುದ್ಧಿ ಇಲ್ವೇನೆ ನಿನಗೆ? ನಿನ್ನೆ ನಮ್ಮ ಜೊತೆ ಯುಗಾದಿ ಹಬ್ಬ ಆಚರಿಸಕ್ ಆಗ್ಲಿಲ್ವಲ್ಲೇ, ಅದಕ್ಕೆ ಇವತ್ತು ಹೊಸದಡ್ಕ ಆಚರಿಸಕ್ ಬಂದಿದ್ದಾಳೆ. ಮಗಳೇ, ಹೋದ ವರ್ಷದ ಹಾಗೆ ಖಾರದೂಟ ಇರಲ್ಲ, ಬರೀ ಸಿಹಿ. ಊಟದ ಹೊತ್ತಿಗೆ ವೈಭವ್ರೇನೋ ಬರ್ತಾರೇನಮ್ಮ? ಮೋಸ್ಟ್ಲಿ ಇಲ್ಲ ಅಂತ ಅನ್ಸುತ್ತಪ್ಪ. ಅವರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಪುಟ್ಟ, ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ. ಕಾರ್ತಿಕ್, ಅಕ್ಕನ ಸೂಟ್ಕೇಸ್ನ ರೂಮಲ್ಲಿ ಇಟ್ಬಿಡು. ಏ ಬೇಡ ಬೇಡ, ನಾನು ತಗೊಂಡು ಹೋಗ್ತೀನಿ. ಹೋಗಿ ನೀನು ಓದ್ಕೋ ಹೋಗು. ಅಮ್ಮ, ನನಗೆ ಬಿಸಿ ಬಿಸಿ ಕಾಫಿ ಬೇಕು. ಮಾಡ್ಕೊಡ್ತೀನಿ ಪುಟ್ಟ. ಯಶೋಧ, ಅವಳ ಗೌಳೆ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳೋವರೆಗೂ ನೀನೇನು ಕೇಳ್ಕೊಡ್ದು ಪ್ಲೀಸ್. ಸರಿ ರೀ. ನನ್ನ ಎದೆಯ ಗೋಡೆ ಮೇಲೆ ನಿನಗಾಗಿ ಬರೆದ ಓಲೆ, ನನ್ನ ಎದೆಯ ಗೋಡೆ ಮೇಲೆ ನಿನಗಾಗಿ ಬರೆದ ಓಲೆ, ನೀ ಬಂದು ಓದುವ ಮುನ್ನ ಬಹುದೂರ ಸಾಗಿದೆ ನನ್ನೀ ಪಯಣ. ಅರವತ್ತಕ್ಕೆ ದಮ್ ಬರಬಾರ್ದು, 20ಗೆ ಯಜಮಾನಿಕೆ ಕೊಡಬಾರ್ದು ಅಂತಾರೆ. 20ಕ್ಕೆ ಮದುವೆನೂ ಆಗಬಾರ್ದು ಕಣಯ್ಯ. ಮಾಡ್ಕೊಂಡ್ರೆ ಹೀಗೆ ಹೆತ್ತೋರ್ನು ಹೆಂಡ್ತಿನೂ ಒಂದೇ ತಕಡಿಲಿ ತೂಗಕ್ಕಾಗದೆ ಪರದಾಡ್ಬೇಕಾಗತ್ತೆ. ಕಡೆಗೆ ಹೊರಗಿಂದ ಬಂದ ಹೆಣ್ಣನ್ನ ಹೊರಗೆ ಹಾಕ್ಬಿಡೋದು. ಅಲ್ಲಯ್ಯ, ಮದುವೆ ಆಗೋಕ್ಕೂ ಮುಂಚೆ ನಿನಗವಳ ಜಾತಿ ಗೊತ್ತಿತ್ತು ತಾನೆ? ನಿನಗೆ ನಿನ್ ಜಾತಿ ನೆನಪು ಇತ್ತು ತಾನೆ? ಎರಡೂ ಬರಲ್ಲ, ಎರಡಕ್ಕೂ ಎಣ್ಣೆ ಸಿಗಕಾಯಿ ಸಂಬಂಧ ಅಂತ ಗೊತ್ತಿತ್ತಲ್ಲ. ಅವಳನ್ನ ಯಾಕೆ ಮದುವೆ ಆದೆ ನೀನು?